ಮದುವೆನ ಜನರು ನೋಡಕ್ಕೆ ವೆಯ್ಟ್ ಮಾಡ್ತಿದ್ರು. ಅಷ್ಟರಲ್ಲೇ ಈ ರೀತಿಯ ಒಂದು ಮಹಾ ತಿರುವು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಸಹ ಮಾಡಿರ್ಲಿಲ್ಲ. ಒಂದು ದೊಡ್ಡ ತಿರುವು ಇದಾಗಿರುತ್ತೆ. ಯಾಕೆಂದ್ರೆ ಇದರಲ್ಲಿ ತಿಲಕ್ ಪಾತ್ರವೇ ಅಂತ್ಯ ಆಗ್ತಾ ಇದೆ. ಮದುವೆ ಆಗ್ತಿರುವಂತ ಒಂದು ಹುಡುಗನ ಪಾತ್ರ ಅಂತ್ಯ ಆಗ್ತಿರೋದು ಹಲವರಿಗೆ ಬೇಸರ ಆಗ್ತಿದೆ. ಯಾಕೆಂದ್ರೆ ತಿಲಕ್ ಈ ಒಂದು ಧಾರಾವಾಹಿಯಲ್ಲಿ ತುಂಬಾ ಚೆನ್ನಾಗಿ ಆರಂಭದಿಂದ ಕೂಡ ನಡೆಸ್ತಾ ಇದ್ರು. ಆದ್ರೆ ದೊಡ್ಡ ಟ್ವಿಸ್ಟ್ ಏನು ಅಂದ್ರೆ ಈಗ ತಿಲಕಿಗೆ ಅಪಘಾತ ಆಗಿದೆ. ಅದು ಅಣ್ಣ ದೇವ್ ಮುಂದೆ ಎದುರುಗಡೆನೆ. ಸೊ ಈ ರೀತಿಯ ಒಂದು ಟ್ವಿಸ್ಟ್ ಮತ್ತೆ ರೌಡಿಗಳು ಈ ರೀತಿ ಮಾಡಿದ್ದು ಇಲ್ಲಿ ಬಹಳನೇ ಚೆನ್ನಾಗಿ ಅರಿಶಿನ ಶಾಸ್ತ್ರ ಆಗಿರ್ಬೋದು, ಮೆಹಂದಿ ಶಾಸ್ತ್ರ, ಮದುವೆಯ ಕ್ಷಣಗಳು ಬರ್ತಾ ಇದ್ದು. ಪವಿತ್ರ ಬಂಧನ ಧಾರಾವಾಹಿಯಲ್ಲಿ ಪ್ರತಿ ದಿವಸ ರಾತ್ರಿ 10 ಗಂಟೆಗೆ ಒಂದು ಧಾರಾವಾಹಿ ಬರ್ತಾ ಇದೆ. ಸೊ ಈಗ ಏನಾಗುತ್ತೆ, ಪಾಪ ತಿಲಕ್ ಪಾತ್ರ ಮುಕ್ತಿ ಆಯ್ತು. ಅಸಲಿಗೆ ನಿಜ ಹೇಳ್ಬೇಕು ಅಂದ್ರೆ ತಿಲಕ್ ಅಂತ ಏನ್ ಪಾತ್ರ ಮಾಡ್ತಿದ್ದಾರೆ, ಇವರ ನಿಜವಾದ ಹೆಸರು ಯಶಸ್ ಅಂತ. ತುಂಬಾ ಚೆನ್ನಾಗಿ ನಟಿಸ್ತಾ ಇದ್ದಾರೆ. ಧಾರಾವಾಹಿ ಮೊದಲ ಪ್ರಾಜೆಕ್ಟ್ ಇದಾಗಿರುತ್ತೆ ಇವರಿಗೆ. ಆದ್ರೆ ಈಗ ನೋಡಿ, ಧಾರಾವಾಹಿ ಶುರುವಾಗಿ 2 ತಿಂಗಳಿಗೆ ಇವರ ಪಾತ್ರ ಅಂತ್ಯ ಆಗೋಯ್ತು. ಆ ಮೇನ್ ಹೀರೋ ಇದರಲ್ಲಿ ಬಂದ್ಬಿಟ್ಟು ಬಿಗ್ ಬಾಸ್ ಸೂರಜ್ ಅವರು, ಅಂದ್ರೆ ದೇವ್ ಪಾತ್ರ ಮಾಡ್ತಿದಾರಲ್ಲ, ಸೊ ಅವರ ತಮ್ಮನ ಪಾತ್ರವನ್ನ ಯಶಸ್ ಅವರು ನಿಭಾಯಿಸ್ತಾ ಇದ್ರು. ತಿಲಕ್ ಪಾತ್ರ ಈಗ ಅಂತ್ಯ ಆಗ್ತಿರೋದು ಬಹಳಷ್ಟು ಜನರಿಗೆ ಬೇಸರ ಇದೆ. ಮುಂದೆ ಹಾಗಾದ್ರೆ ಪವಿತ್ರನ ಮದ್ವೆಯಾಗೋದು ಯಾರು? ಸೊ ಅದೆಲ್ಲ ಒಂದು ಟ್ವಿಸ್ಟ್ ಮುಂದಿನ ದಿವಸಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನೀವು ಕೂಡ ನೋಡ್ತಾ ಇದ್ದೀರಾ ಈ ಧಾರಾವಾಹಿ, ನಿಮ್ಗೂ ಕೂಡ ಇಷ್ಟ ಆಗ್ತಿದ್ಯಾ? ಈಗ ನೀವು ತಿಲಕ್ ಪಾತ್ರವನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಯಾಕಂದ್ರೆ ಇವರ ಪಾತ್ರ ಈಗ ಅಂತ್ಯ ಆಗೋಯ್ತು. ಸೊ ಇವರ ಕತೆ ಮುಗೀತು ಇಲ್ಲಿ. ಇನ್ ಮುಂದೆ ನಟಿಸೋದಿಲ್ಲ. ಇಲ್ಲಿ ಅಣ್ಣಯ್ಯ ಅಂತ ಏನೋ ದೇವ್ ಕಣ್ಣೀರಾಗ್ತಾ ಇದ್ದಾರೆ ತಮ್ಮಯ್ಯನನ್ನ ಕಳ್ಕೊಂಡು. ಸೊ ನೋಡ್ಬೇಕು ಅಲ್ಲಿ ಮದುವೆ ವಾತಾವರಣ ಕ್ರಿಯೇಟ್ ಆಗಿರುತ್ತೆ. ಸೊ ಅದೇನಾಗುತ್ತೆ, ಮತ್ತೆ ಪವಿತ್ರಾಗೆ ಏನು ಆಗುತ್ತಾ ಏನ್ ಕತೆ ಆಗ್ಬೋದು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.